ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ಪ್ರಥಮ PUC ವ್ಯವಹಾರ ಅಧ್ಯಯನದಲ್ಲಿ ಬಿಸ್ನೆಸ್ ಸ್ಟಡಿಯಲ್ಲಿ ನಿಮಗೆ ಅರ್ಧವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ, ನಿಮಗೆ ಪ್ಯಾಟರ್ನ್ ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಹಾಕಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೊಟ್ಟಿದ್ದರು, ಈ ಕೆಳಗಿನ ಯಾವುದು ವ್ಯಾವಹಾರಿಕ ಚಟುವಟಿಕೆಯ ಲಕ್ಷಣವಲ್ಲ ಅಂತ ಇತ್ತು. ಎರಡನೇ ಪ್ರಶ್ನೆ, ಖಾಸಗಿ ಕಂಪನಿ ಸ್ಥಾಪಿಸಲು ಅವಶ್ಯಕವಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರ್ತದೆ? ಮೂರನೇ ಪ್ರಶ್ನೆ, ಯಾವುದೇ ಕಂಪನಿಯು ಸರ್ಕಾರ ಕಂಪನಿಯಾಗಬೇಕಾದರೆ ಸರ್ಕಾರವು ಹೊಂದಿರಬೇಕಾದ ಕಡಿಮೆ ಇಲ್ಲದಷ್ಟು ಪ್ರಮಾಣದ ಪಾವತಿಯಾದ ಬಂಡವಾಳ ಪ್ರಮಾಣ ಎಷ್ಟು? ನಾಲ್ಕನೇ ಪ್ರಶ್ನೆ, ಡ್ಯಾಶ್ DTH ಸೇವೆಯನ್ನು ಒದಗಿಸ್ತದೆ. 5, ಇದು ವ್ಯವಹಾರದ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಕೇಳಿದರು, ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ಡ್ಯಾಶ್ ಸಹಕಾರಿ ಸಂಘದ ಮುಖ್ಯ ಉದ್ದೇಶವಾಗಿದೆ ಅಂತ ಕೇಳಿದರು, ಸೊ ಸೇವೆ ಅಂತ ಬರ್ಬೋದು. ಇನ್ನು ಕಂಪನಿಯು ಜನನ ಪ್ರಮಾಣ ಪತ್ರವನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಕೇಳಿದರು, ನೋಂದಣಿ ಪ್ರಮಾಣ ಪತ್ರ ಆಗ್ಬೋದು. ಇಲಾಖೆ ಉದ್ದಿಮೆಗಳಿಗೆ ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಕೇಳಿದರು. ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಡ್ಯಾಶ್ ಅಂತರ್ಜಾಲದ ಮೂಲಕ ಖರೀದಿಸು ಮಾರಾಟ ಮಾಡುವುದಾಗಿದೆ ಅಂತ ಕೇಳಿದ್ದಾರೆ. ಈ ವಾಣಿಜ್ಯ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಭೂಕಂಪ ಅಂತ ಕೇಳಿದ್ದಾರೆ, ಸೊ ಇದು ಒಂದು ನೈಸರ್ಗಿಕ ಕಾರಣ ಬರ್ತದೆ. 2013 ಪ್ರವರ್ತನೆ ಸಂಸತ್ತಿನ ವಿಶೇಷ ಕಾಯ್ದೆಗಳು ಸೇವೆಗಳು ಅಂತ ಇದೆ. ಸೊ ಇವೆಲ್ಲವುಗಳನ್ನು ಕೂಡ ನೀವೇನು ಮಾಡಬೇಕಿತ್ತು, ಹೊಂದಿಸಿ ಬರಿಬೇಕಿತ್ತು. 1 ಮಾರ್ಕ್ ಕ್ವಶನಲ್ಲಿ ಕೇಳಿದರು, ಆರ್ಥಿಕ ಚಟುವಟಿಕೆ ಎಂದರೇನು ಅಂತ ಕೇಳಿದ್ದಾರೆ. ಇನ್ನು ಸಹಕಾರಿ ಸಂಘಗಳಲ್ಲಿ ಮತದಾನದ ತತ್ವವನ್ನು ತಿಳಿಸಬೇಕಾಗಿತ್ತು. ಜಾಗತಿಕ ಉದ್ಯಮಕ್ಕೆ ಒಂದು ಉದಾಹರಣೆಗಳನ್ನು ಬರೀಬೇಕಿತ್ತು. ಜೀವ ವಿಮಾ ಪಾಲಿಸಿಯ ಯಾವುದಾದರೂ ಒಂದು ವಿಧ ಹೇಳಬೇಕಿತ್ತು. B2Bಯನ್ನು ವಿಸ್ತರಿಸಿ ಬರಲಿಕ್ಕೆ ನಿಮ್ಗೆ ಏನು ಮಾಡಿದ್ದಾರಪ್ಪ ಅಂದರೆ ಕೇಳಿತ್ತು. ಸೊ 1 ಮಾರ್ಕ್ಸಿನ 5 ಪ್ರಶ್ನೆ ಇರ್ತವೆ, 5ಕ್ಕೂ ನೀವು ಉತ್ತರಗಳನ್ನು ಕೊಡಲೇಬೇಕು. ಇನ್ನು 2 ಮಾರ್ಕ್ಸಿನ ಟೋಟಲಿ ನಿಮ್ಗೆ ಏನಾಗಿರ್ತದಪ್ಪ ಅಂದ್ರೆ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು, ಪ್ರತಿಯೊಂದಕ್ಕೂ 2 ಅಂಕ. ಇಲ್ಲಿ ಉತ್ತರಗಳನ್ನು ಬರೆಯುವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಯಾವ ಪ್ರಶ್ನೆಗೆ ಚೆನ್ನಾಗಿ ಪಾಯಿಂಟ್ಸ್ಗಳು ಇರ್ತಾವಲ್ಲ ಅವುಗಳನ್ನು ಚಾಯ್ಸ್ ಮಾಡಿ ಬರೀರಿ, ಓಕೆನಾ. ವಾಣಿಜ್ಯ ಎಂದರೇನು, ಏಕ ವ್ಯಕ್ತಿ ಮಾಲೀಕತ್ವದ ಅರ್ಥ ಬರೀರಿ. ಇನ್ನು ಸಾರ್ವಜನಿಕ ಕಂಪನಿಗಳಲ್ಲಿರುವ ಸದಸ್ಯರ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೀರಿ. ಅರ್ಹತಾ ಷೇರುಗಳ ಅರ್ಥವನ್ನು ಬರೀರಿ. ಕಂಪನಿಯ ಮನವಿ ಪತ್ರ ಮತ್ತು ಕಟ್ಟಳೆ ಪತ್ರಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೀರಿ. ಇಲಾಖಾ ಉದ್ದಿಮೆಗಳ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಸಾರ್ವಜನಿಕ ವಲಯ ಉದ್ದಿಮೆಗಳಿಗೆ ಸಂಬಂಧಿಸಿದಂತೆ ಹೂಡಿಕೆಯ ಹಿಂತೆಗೆತ ಅಂದರೆ ಏನು, ಇ ಬ್ಯಾಂಕಿಂಗ್ ಅಂದರೆ ಏನು, ಅಗ್ನಿ ವಿಮೆ ಎಂದರೇನು, ಆಮೇಲೆ ಈ ವ್ಯವಹಾರದ ಯಾವುದಾದರೂ 2 ಮಿತಿಗಳನ್ನು ಕೇಳಿದರು ಅಂತ ಇತ್ತು. ಸೊ 2 ಮಾರ್ಕ್ಸ್ ಕ್ವಶನ್ ಇದೆ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಒಂದು 3-4 ನಿಮ್ಗೆ ಏನಾಗ್ತವಪ್ಪ ಅಂತಂದ್ರೆ ರಿಪೀಟ್ ಆಗೇ ಆಗ್ತವೆ. ನೆಕ್ಸ್ಟ್ ಬರೋಣ 4 ಮಾರ್ಕ್ಸಿನ ಪ್ರಶ್ನೆಗಳು. ಸೊ 4 ಮಾರ್ಕ್ಸಿನ ಪ್ರಶ್ನೆಗಳನ್ನ ಮಿನಿಮಮ್ ನೀವು 1ರಿಂದ 1.5 ಪೇಜ್ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಬರಿಬೇಕು. ಸೊ ಇಲ್ಲಿನೂ ಕೂಡ ನಿಮಗೆ ಯಾವ ಪ್ರಶ್ನೆಗೆ ಉತ್ತರಗಳು ಚೆನ್ನಾಗಿ ಗೊತ್ತು ಮತ್ತು ಪಾಯಿಂಟ್ಸ್ ಇರ್ತಾವೆ, ಅವುಗಳನ್ನು ನೀವು ಏನು ಮಾಡಿ ಚಾಯ್ಸ್ ಮಾಡಿ ಚೆನ್ನಾಗಿ ಅವುಗಳನ್ನು ನೀಟಾಗಿ ಬರೀರಿ. ಟೈಮ್ ಸಿಕ್ಕಿದ್ರೆ ಎಕ್ಸ್ಟ್ರಾ ಬರಿಬೋದು, ಬಟ್ ಚೆನ್ನಾಗಿ ಅವುಗಳನ್ನು ಫಸ್ಟ್ ಪ್ರಿಯಾರಿಟಿ ಕೊಡಿ. ವ್ಯವಹಾರದ 4 ಉದ್ದೇಶಗಳು ಪ್ರತಿ ಸಾರಿ ರಿಪೀಟ್ ಮಾಡ್ತಾರೆ. ವ್ಯವಹಾರ ನಷ್ಟಭೇದ ಕಾರಣಗಳನ್ನು ಕೇಳಿದರು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. 29ನೇ ಪ್ರಶ್ನೆ ಏನು ಹೇಳೋದಂದ್ರೆ, ರಾಮ ಒಬ್ಬ ವ್ಯಕ್ತಿ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸ್ತಾನೆ, ಆದರೆ ಅದರ ಸ್ಥಾಪನೆ ಮತ್ತು ವಿಸರ್ಜನೆ ತುಂಬ ಸುಲಭವಾಗಿರಬೇಕೆಂದು ಅವನು ಬಯಸ್ತಾನೆ. ಯಾವ ಪ್ರಕಾರದ ವ್ಯವಹಾರ ಸಂಸ್ಥೆಯನ್ನು ನೀವು ಅವನಿಗೆ ಸೂಚಿಸ್ತೀರಿ? ಅದರ ಯಾವುದಾದರೂ 3 ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿತ್ತು. ಇನ್ನು ಕಂಪನಿಯ ಮನವಿ ಪತ್ರದ ಯಾವುದಾದರೂ 4 ಕಲಂಗಳನ್ನು ಸಂಕ್ಷಿಪ್ತವಾಗಿ ಬರೀರಿ. ಪರಿಚಯ ಪತ್ರದ ಬಗ್ಗೆ ಟಿಪ್ಪಣಿ ಬರೀಬೇಕು. ಶಾಸನಬದ್ಧ ಕಂಪನಿಗಳ ಯಾವುದಾದರೂ 4 ಲಕ್ಷಣಗಳನ್ನು ಕೇಳಿದ್ದಾರೆ. ಇನ್ನು ಸಾರ್ವಜನಿಕ ವಲಯದ ಬದಲಾಗ್ತಕ್ಕಂಥ ಪಾತ್ರವನ್ನು ಕೇಳಿತ್ತು. 34ರಲ್ಲಿ ರಾಜೇಶ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಳಿತಾಯ ಖಾತೆಯನ್ನು ತೆರೀತಾರೆ. ಅವರು ಅಂತರ್ಜಾಲದ ಸಹಾಯದಿಂದ ತಮ್ಮ ಮೊಬೈಲ್ ಫೋನ್ನಲ್ಲಿ ಬ್ಯಾಂಕಿನ ವಹಿವಾಟುಗಳನ್ನು ನಡೆಸಲಿಕ್ಕೆ ಬಯಸಿದ್ದಾರೆ. ಈ ರೀತಿಯ ಸೇವೆ ಹೆಸರಕ್ಕೆ ಏನಂತ ಕರೀತಾರೆ ಅಥವಾ ಯಾವುದೋ? ಈ ಸೇವೆ ಮೂಲಕ ರಾಜೇಶ್ ಅವರು ಪಡೆಯಬಹುದಾದ 3 ಬ್ಯಾಂಕಿಂಗ್ ಸೇವೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿತ್ತು. ಇನ್ನು ಯಾವುದಾದರೂ 4 ಪ್ರಕಾರದ ದೂರ ಸಂಪರ್ಕ ಸೇವೆಗಳನ್ನು ಸಂಕ್ಷಿಪ್ತವಾಗಿ ಬರೀಬೇಕಿತ್ತು. ಸೊ ಲಾಸ್ಟ್ ಇತ್ತು ಸಾಂಪ್ರದಾಯಿಕ ವ್ಯವಹಾರ ಮತ್ತು ಈ ವ್ಯವಹಾರದ ನಡುವಿನ 4 ವ್ಯತ್ಯಾಸಗಳನ್ನು ನಿಮಗೆ ಕೇಳಿತ್ತು. ಇನ್ನು
8 ಅಂಕದ ಪ್ರಶ್ನೆಗಳು. ಸೊ ಪ್ರತಿ ಸಾರಿ ಇವೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ. ಸೊ ಪ್ರತಿಯೊಂದಕ್ಕೂ ನೀವು ಏನು ಮಾಡಬೇಕಪ್ಪ ಅಂದರೆ 2.5ದಿಂದ 3 ಪೇಜ್ ಆಗುವಷ್ಟು ಆನ್ಸರ್ಸ್ಗಳನ್ನ ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಸೊ ನೀಟಾಗಿ ಅವುಗಳನ್ನು ಕವರ್ ಮಾಡಿ. ವ್ಯವಹಾರ ಎಂದರೇನು, ವ್ಯವಹಾರದ ಗುಣಲಕ್ಷಣಗಳನ್ನು ಬರೀರಿ. ಪಾಲುಗಾರಿಕೆ ವ್ಯವಹಾರ ಪ್ರಕಾರದ ಯಾವುದಾದರೂ 4 ಅನುಕೂಲ ಮತ್ತು 4 ಅನಾನುಕೂಲಗಳನ್ನು ಬರೀರಿ. ಕೂಡು ಬಂಡವಾಳ ಕಂಪನಿಯ ಲಕ್ಷಣಗಳನ್ನು ವಿವರಿಸಿರಿ. ವಿಮೆಯ ತತ್ವಗಳು ವೆರಿ ಇಂಪಾರ್ಟೆಂಟ್. ಜೀವ ವಿಮೆ ಮತ್ತು ಅಗ್ನಿ ವಿಮೆಯ ವ್ಯತ್ಯಾಸಗಳನ್ನು ಕೇಳಿತ್ತು. ಇಷ್ಟು ಪ್ರತಿ ಸಾರಿ ಕೂಡ ಏನಾಗ್ತಾವಪ್ಪ ಅಂದರೆ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಿಂದಿನ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.